ನಮ್ಮ ಪತ್ರಿಕಾಗೋಷ್ಠಿಗೆ ಬಂದ ಎಲ್ಲ ಪತ್ರಕರ್ತರನ್ನು, ಮಾಧ್ಯಮ ಮಿತ್ರರನ್ನು ಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನವೆಂಬರ್ 15ನೇ ತಾರೀಕಿನಂದು ನಡೆಯುವ ಜಿಲ್ಲೆಯ ಬಹುಶಃ ಐತಿಹಾಸಿಕ ಕಾರ್ಯಕ್ರಮ, ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಮಗೆ ಸಹಕರಿಸಿದ ಎಲ್ಲರಿಗೂ ಸ್ವಾಗತಿಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ನಮ್ಮ ಅಲ್ಸಲಾಮದ ಹಿತೈಷಿಗಳು ಆದಂತಹ ಫಕೀರ್ ಅಬ್ಬಾಸ್ ಸರ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಬೆನ್ನೆಲುಬು, ಈ ಕಾರ್ಯಕ್ರಮ ಜಿಲ್ಲೆಯ ಜನತೆಗೆ ವಿಶಿಷ್ಟವಾದ ಒಂದು ಕ್ರಾಂತಿಯನ್ನೇ ನಿರ್ಮಿಸುವ ಒಂದು ಈ ಆರಂಭಕ್ಕೆ ಕಾರಣಕರ್ತರಾದ ನಮ್ಮ ಇಕ್ಬಾಲ್ ಬಾಳಿಲ ಸರ್ ಅವರು ಕೂಡ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜ್ಞಾನ ಟ್ರಸ್ಟ್ ಇದರ ಸಾನ್ನಿಧ್ಯದ ಪ್ರಮುಖ ರೂವಾರಿ, ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಹದ್ದೂರ್ ಝೈನುಲ್ ಆಬಿದೀನ್ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲೆಯ ವಿಶೇಷ ಟ್ರೈನರ್ ಮೊಹಮ್ಮದ್ ಕುಂಜಿ ಮಾಸ್ಟರ್ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಸೇರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾಸಿರ್ ಪರ್ಲಂಪಾಡಿ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲ್ಸಲಾಮ ಮ್ಯಾನೇಜರ್ ಅಶ್ರಫ್ ಸರ್ ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ನಮ್ಮ ಪತ್ರಿಕಾ ಗೋಷ್ಠಿಗೆ ಚಾಲನೆ ನೀಡಲು ಇಕ್ಬಾಲ್ ಸರ್ ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ನಮ್ಮ ನಿಜಾಮ್ ಬಾಲ್ಯ ಸರ್ ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮದ ಚಾಲನೆ. ಮಾನ್ಯ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಈಗಾಗಲೇ ಮಾತನಾಡಿದ್ದು ಶೇಖ್ ಮೊಹಮ್ಮದ್ ಇರ್ಫಾನಿ ಅವರೊಂದು ಧರ್ಮಗುರುಗಳಾಗಿದ್ದರೂ ಕೂಡ ಇವತ್ತು ಮಸೀದಿಗಳಿಂದ ಬಿಟ್ಟು ಸಾಮಾಜಿಕ ರಂಗದಲ್ಲಿ, ಅಂದರೆ ಈ ಡ್ರಗ್ಸ್ ಮುಕ್ತ ಸಮಾಜದ ಬಗ್ಗೆ ಆಂದೋಲನವನ್ನು ನಡೆಸುವಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಈ ಡ್ರಗ್ಸ್ ಮುಕ್ತ ಸಮಾಜದ ಬಗ್ಗೆ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅದರ ಭಾಗವಾಗಿ ಕಳೆದ ಡಿಸೆಂಬರ್ನಲ್ಲಿ ನಾವೊಂದು ಮಾದಕತೆ ಮಾರಣಾಂತಿಕ ಎನ್ನುವಂಥ ಒಂದು ಪುಸ್ತಕವನ್ನು ಅಧ್ಯಯನ ನಡೆಸಿ ಬರೆದಿದ್ದೆವು. ಅದು 300 ಪುಟಗಳ ಪುಸ್ತಕ. ಇವತ್ತು ತರಬೇಕಿತ್ತು, ಪತ್ರಕರ್ತರಿಗೆ ಕೊಡಬೇಕು ಅಂತೇಳಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಅದು ಮಿಸ್ ಆಯಿತು. ಎಲ್ಲ ಪತ್ರಕರ್ತರಿಗೂ ಕೂಡ ಅದನ್ನು ಕೊಡ್ತೀವಿ, ಕಾರಣ ಅದರಲ್ಲಿ ಅಧ್ಯಯನ ನಡೆಸಿದಂಥ ಒಂದು ಪುಸ್ತಕ ಆಗಿರ್ತದೆ. ಹಾಗೆ ನಮ್ಮ ಕರಾವಳಿ ಅಂತ ಹೇಳೋದು ಸ್ಪೆಷಲ್ ಆಗಿ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿ ಉದ್ಯೋಗ ರಂಗದಲ್ಲಿ ಬಹಳಷ್ಟು ಯಶಸ್ವಿ ಕಂಡಂತಹ ಈ ನಾಡು ಇಡೀ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧಿ ಹೊಂದ್ತಾ ಇದೆ. ಆದರೆ ಒಂದೆಡೆ ಬಹಳ ದುರಂತ ಏನು ಅಂತ ಹೇಳಿದ್ರೆ ಈ ಮಾದಕತೆ. SLC ಮಕ್ಕಳು ಕೂಡ ಇವತ್ತು MDM ಎನ್ನುವಂತಹ ಪ್ರಾಡಕ್ಟ್ಗಳನ್ನು ಬಳಸುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನಾವು ಹಲವು ಕಡೆ ಶಾಲಾ ಕಾಲೇಜುಗಳಿಗಾಗಲಿ ಬೇರೆ ಬೇರೆ ಕ್ಯಾಂಪ್ಗಳಿಗೆಲ್ಲ ಹೋಗಿ ಪರಿಶೀಲನೆ ನಡೆಸಿದ್ದೆವು. ಅನಂತರ ದೇರಳಕಟ್ಟೆಯಲ್ಲಿ ಅಲ್ಸಲಾಮ್ ಅಂತ ಹೇಳುವಂಥದ್ದು ಕೌನ್ಸಿಲಿಂಗ್ ಸೆಂಟರ್ ನಾವು ಈಗಾಗಲೇ 3 ತಿಂಗಳ ಹಿಂದೆ ತೆರೆದಿದ್ದೇವೆ. ನಮಗೆ ಈಗಾಗಲೇ 150ರಷ್ಟು ಡ್ರಗ್ಸ್ಗೆ ಅಡಿಕ್ಟ್ ಆದ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ 15 ವರ್ಷದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಬಹಳ ದುರಂತವಾದಂತಹ ಒಂದು ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಹೇಳೋದಿಷ್ಟೇ, ಹೀಗೆ ಬಿಟ್ರೆ ಒಂದು 4-5 ವರ್ಷ ಕಳೆದಿದ್ದ ಖಂಡಿತವಾಗಿ ಒಂದು ಪಂಜಾಬಿನ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಬೋದು ಅಂತ ಹೇಳುವಂಥ ಒಂದು ಭಯ ನಮ್ಮಲ್ಲಿ ಹುಟ್ಕೊಂಡಿದೆ. ಹಾಗಾದ್ರೆ ಹಲವರು ಹೇಳ್ತಾರೆ ಇದರ ನಿರ್ಮೂಲನೆ ಸಾಧ್ಯವಿಲ್ಲ, ಅಕಸ್ಮಾತ್ ಇದರ ವಿರುದ್ಧ ಹೋರಾಟ ಮಾಡಿದ್ರೆ ಫೆಡ್ಲರ್ಗಳೇನಾದ್ರೂ ಮಾಡ್ತಾರೆ ಅಂತ ಹೇಳಿ. ಅದೆಲ್ಲ ಶುದ್ಧ ತಪ್ಪು. ಯಾಕೆಂತ ಹೇಳಿದ್ರೆ ಫೆಡ್ಲರ್ಗಳದ್ದು ವ್ಯಾಪಾರ ಮಾಡ್ತಾ ಇರ್ತಾರೆ. ಆಮೇಲೆ ಡ್ರಗ್ಸ್ಗೆ ಅಡಿಕ್ಟ್ ಆದವರು, ಈಗ ನಮ್ಮ ಹತ್ರ ಯಾರು ಮಕ್ಕಳು ಬರ್ತಾರೋ ಅವರು ಹೇಳುದು ಒಂದೇ, ನಮಗೆ ಇದರಿಂದ ಹೊರಬರಬೇಕು ಸರ್, ಹೇಗಾದ್ರೂ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿ. ಅದರಿಂದ ಯಾರು ಕೂಡ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಇಲ್ಲಿ ಜಾತಿ ಧರ್ಮ ಭೇದ ಭಾವವನ್ನು ಮರೆತುಕೊಂಡು ಎಲ್ಲರೂ ಒಗ್ಗೂಡಿದ್ರೆ ಖಂಡಿತವಾಗಿಯೂ ಕರಾವಳಿಯಿಂದ ಈ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಿದೆ. ಈಗ ನಾವು ಮಾಡುವಂತ ಕಾರ್ಯಕ್ರಮ ಇದು, ಈ ಎಂಪವರ್ ದ ಫ್ಯೂಚರ್ ಎನ್ನುವಂತ ಕಾರ್ಯಕ್ರಮ, ಇದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮವನ್ನಾಗಿ ನಾವು ಮಾರ್ಪಾಡುಗೊಳಿಸಿದ್ದು ಕಾರಣ ಇವತ್ತು ಹೆಚ್ಚು ಏನು ಈಗ ಸಮೀಕ್ಷೆಯ ಪ್ರಕಾರನೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡವಾರು 60ಕ್ಕಿಂತಲೂ ಹೆಚ್ಚು ಮುಸ್ಲಿಂ ಸಮುದಾಯದ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಗೆ ಮೊದಲನೇ ಪರಿಹಾರ ಮಾರ್ಗವಾಗಿ
ಪ್ರತಿ ಮಸೀದಿಗಳಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಕೊಡಬೇಕು ಮತ್ತು ಮನೆಯವರು ಕೂಡ ಇದನ್ನ ಅವೇರ್ನೆಸ್ ಕೊಡಬೇಕು. ಹಾಗಾಗಿ ಅದಕ್ಕೆ ಒಂದು ತರಬೇತಿಯನ್ನು ಕೊಡಲಿಕ್ಕೆ ನಾವು ಅಂತಾರಾಷ್ಟ್ರೀಯವಾಗಿ ಸಿಮ್ಸಾಲ್ ಹಕ್ಕುದವಿಯನ್ನು ಕರಿತಿದ್ದೀವಿ. ಅವರು ಬಹುಭಾಷಾ ಪಂಡಿತರು, ಕನ್ನಡ, ಮಲಯಾಳಂ, ಇಂಗ್ಲಿಷ್ ಇನ್ನಿತರ ಭಾಷೆಗಳಲ್ಲಿ ಮಾತನಾಡುವವರು. ಅವರು ಅದರ ಅಧ್ಯಯನ ನಡೆಸಿಕೊಂಡು ಹೇಗೆ ಮೊಹಲ್ಲಾಗಳಲ್ಲಿ ಇದನ್ನ ಏನು ನಿರ್ಮೂಲನೆ ಮಾಡಬಹುದು ಮತ್ತು ಹೆತ್ತವರು ಹೇಗೆ ಜಾಗೃತಿಗೊಳಿಸಬಹುದು, ಮಾತ್ರವಲ್ಲ ನಮ್ಮ ಮಕ್ಕಳು ಡ್ರಗ್ಸ್ಗೆ ಬಲಿಯಾಗಿದ್ದಾರೆ ಅಂತೇಳಿ ಒಂದು ಪತ್ತೆ ಹಚ್ಚಬಹುದಲ್ಲ, ಹೇಗೆ ಪತ್ತೆ ಹಚ್ಚಬಹುದು ಅಂತೇಳಿ. ಈಗ ನಮ್ಮ ಮಕ್ಕಳು ಯಾರಾದ್ರೂ ಬಲಿಯಾಗಿದ್ದರೆ ಅದನ್ನ ಸುಲಭವಾಗಿ ಕಂಡು ಹಿಡಿಬಹುದು. ಅದು ಹೇಗೆ ಕಂಡು ಹಿಡಿಬಹುದು ಅಂತ ಹೇಳುವಂತಹ ತರಗತಿ ಕೂಡ ಅಲ್ಲಿ ನಡಲಿಕ್ಕಿದೆ. ಇನ್ನು ಎಲ್ಲರೂ ಕೇಳಿದಾಗೆ ಎಸ್ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಡ್ರಗ್ಸ್ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಆ ಪರಿಹಾರದ ಒಂದು ಮಾರ್ಗವಾಗಿದೆ ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮ. ಬಹಳಷ್ಟು ಅದರಲ್ಲಿ ಯೋಜನೆಗಳು ಅದರಲ್ಲಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ಖಂಡಿತವಾಗಿ ನಮಗೆ ನಿರ್ಮೂಲನೆ ಮಾಡಲಿ ದೊಡ್ಡ ಕಷ್ಟವಲ್ಲ. ಈ ಬಗ್ಗೆ ನಾವು ತುಂಬಾ ಅಧ್ಯಯನ ನಡೆಸಿದೆ. ನಾನು ಕೂಡ ವಿವಿಧ ರಾಜ್ಯಗಳಿಗೆ, ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು, ಪಂಜಾಬ್, ಕೇರಳದ ರಾಜ್ಯಗಳಲ್ಲೆಲ್ಲವೂ ಕೂಡ ನಾವು ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡೇ ನಾವು ಪುಸ್ತಕವನ್ನು ರಚಿಸಿದ್ದು. ಮಾತ್ರವಲ್ಲ, ಇದನ್ನ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಈ ಡ್ರಗ್ಸ್ ಬಳಕೆ ಆಗಿದ್ರು ಕೂಡ ಅಲ್ಲಿಂದ ಬರುವುದು ಎಲ್ಲಿಂದ ಕೇಳಿದ್ರೆ ಅದು ಬೆಂಗಳೂರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೇರಳದ ವಿದ್ಯಾರ್ಥಿಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲೇಜುಗಳಲ್ಲಿ ಕಲಿಯುತ್ತಿರುವಾಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳನ್ನು ಸಹಪಾಠಿತ್ವ ಮಾಡಿ ಮತ್ತೆ PGಗಳಲ್ಲಿ ಮಕ್ಕಳು ಹಾಲ್ಟ್ ಆಗಿರ್ತಾರೆ. ಆದ್ರೆ PGಗಳಿಂದ ಹೊರಬಂದು ಸ್ಪೆಷಲ್ ಫ್ಲಾಟ್ಗಳನ್ನು ಮಾಡ್ತಾರೆ. ಅಲ್ಲಿ ನಿರಂತರವಾಗಿ ಡ್ರಗ್ಸ್ ನ ಏನು ವ್ಯಾಪಕವಾದ ಅವರ ಮಾಫಿಯಾ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದರ ಬಗ್ಗೆ ಕಮಿಷನರ್ ಆಗಲಿ, SP ಅವರಾಗ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಇದು ನಮಗೆ ಭಯ ಹುಟ್ಟಿಸುವುದಕ್ಕಿಂತಲೂ ಇದನ್ನ ಏನು ಫೆಡ್ಲರ್ಗಳು ಮತ್ತು ಫೆಡ್ಲರ್ಗಿಂತಲೂ ಈ ಬಳಕೆದಾರರನ್ನ ಬಹಳ ಸುಸೂತ್ರವಾಗಿ ಅವರನ್ನ ನಮ್ಮೊಳಗೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳನ್ನು ನಾವು ಸಮಾಧಾನ ಪಡಿಸಿ ಅವರನ್ನ ಒಂದು ರೀತಿಯ ಮೋಟಿವೇಶನ್ ಮಾಡಿದ್ರೆ ಖಂಡಿತವಾಗಿ ಅವರು ತಿರುಗ್ತಾರೆ. ಕೆಲವರು ಹೇಳ್ತಾರೆ ಕೌನ್ಸಿಲಿಂಗ್ ನಿಂದ ಸಾಧ್ಯವಿಲ್ಲ ಅಂತ ಹೇಳಿ. ಆದ್ರೆ ನಮ್ಮಲ್ಲಿ ಈಗ 60ರಷ್ಟು ವಿದ್ಯಾರ್ಥಿಗಳು ಕೇವಲ ಕೌನ್ಸಿಲಿಂಗ್ ನಿಂದ ಸರಿಪಡಿಸಿದಂತಹ ಒಂದು ಕೀರ್ತಿ ನಮ್ಮ ಸಂಸ್ಥೆಗೆ ಇದೆ. ಏನೇ ಇರಲಿ, ನಾಡಿದ್ದು ನವೆಂಬರ್ 15 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಕಾನೂನು ಸಲಹೆಯನ್ನು ನೀಡಲು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಆಗಮಿಸಿ ಕಾನೂನಿನ ಸಲಹೆಯನ್ನು ನೀಡಲಿಕ್ಕಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶರೀಫ್ ಹಾಜಿ ವೈಟ್ ಸ್ಟೋನ್ ಅವರು ನಿರ್ವಹಿಸಲಿದ್ದಾರೆ. ಆಮೇಲೆ ದುವಾ ನೇತೃತ್ವವನ್ನು ಸೈಯದ್ ಅಮೀರ್ ತಂಗಳ್. ಆಮೇಲೆ ನಮ್ಮ ಯೋಜನೆ ಅಂದ್ರೆ ನಮ್ಮ ಈ ಅಲ್ಸಲಾಮದ ಅಧ್ಯಕ್ಷರು, ಅದು ಫಾರ್ಮರ್ DCP ಆಗಿರುವಂತಹ GA ಬಾವ ಇದರ ಅಧ್ಯಕ್ಷರಾಗಿದ್ದಾರೆ. ಅವರ ಯೋಜನಾ ಮಾಹಿತಿಯನ್ನು ಅವರು ನೀಡಲಿಕ್ಕಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಂದೇಶ ಭಾಷಣವನ್ನು ನೀಡಲಿಕ್ಕೆ ತ್ವಾಕ ಅಹಮದ್ ಮುಸ್ಲಿಯಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಗಳು, ಆಮೇಲೆ BK ಅಬ್ದುಲ್ ಖಾದರ್ ಮುಸ್ಲಿಯಾರ್ ಬಂಬ್ರಾಣ, ಆಮೇಲೆ ಉದ್ಯಮಿಗಳಾದ ಭಾರತ್ ಮುಸ್ತಫರ್ ಅವರು ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಜೊತೆಗೆ ಗೌರವ ಪುರಸ್ಕಾರ ಅಂದ್ರೆ ಡಾಕ್ಟರೇಟ್ ಪದವಿ ಪಡೆದಂತಹ ಡಾಕ್ಟರ್ UT ಖಾದರ್ ಅವರು ಸ್ಪೀಕರ್ ಅವರಿಗೆ, ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಜಕರಿಯಾಜ್ ಜೋಕಟ್ಟೆ ಅವರಿಗೆ, ಮತ್ತು ಇತ್ತೀಚೆಗೆ ಒಂದು ಮಾನವೀಯ ಸೇವೆಯ ಮೂಲಕ ಹೆಸರು ಗಳಿಸಿದಂತಹ ಜೈನುಲ್ ಆಬಿದೀನ್ ಅವರಿಗೆ, ಅವರು ದೂದನಾನ ಕಲ್ಚರ್ ಫೌಂಡೇಶನ್ ಅಧ್ಯಕ್ಷರು, ಅವರಿಗೂ ಕೂಡ ಒಂದು ಗೌರವ ಪುರಸ್ಕಾರ ನೀಡಲಿಕ್ಕಿದೆ. ಆಮೇಲೆ ನಮ್ದು 1 ವರ್ಷದ ಪ್ರಾಜೆಕ್ಟ್ ನಾವು ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ. ಅದರ ಅನಾವರಣವನ್ನು BM ಫಾರೂಕ್ ರವರು, ಆಮೇಲೆ ಗಣ್ಯ ಉಪಸ್ಥಿತಿಯಾಗಿ ಏನಪ್ಪ ಅಬ್ದುಲ್ಲಾ ಕುಂಜಿ, ಇನಾಯತ್ ಅಲಿ ಮುಲ್ಕಿ, ಹೈದರ್ ಪೆತ್ತಿಪಾಡಿ ಸೇರಿದಂತೆ ಹಲವಾರು ಸಾಮಾಜಿಕ ರಾಜಕೀಯ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕೂಡ ಜಮಾತಿಗರನ್ನ ಇದರಲ್ಲಿ ಸ್ಪೆಷಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜಮಾತಿನ ಪದಾಧಿಕಾರಿಗಳು ಮತ್ತು ಇಮಾಮರುಗಳು ಬರಬೇಕು. ಆಮೇಲೆ ಸ್ಟೂಡೆಂಟ್ಸ್ಗಳು ಕೂಡ ಇದರ ಬಗ್ಗೆ ಅರಿವು ಮೂಡಲಿಕ್ಕೆ, ಅಂದ್ರೆ ಹೇಗೆ ಜಾಗೃತಿ ಮೂಡಿಸಬಹುದು ಎನ್ನುವಂತಹ ಒಂದು ಸಂದೇಶ. ಇದು ಡ್ರಗ್ಸ್ಗೆ ಅಡಿಕ್ಟ್ ಆದವರಿಗೆ ಟ್ರೈನಿಂಗ್ ಅಲ್ಲ, ಅಡಿಕ್ಟ್ ಆದವರನ್ನ ಪರಿಹಾರ ಮಾಡ್ಲಿಕ್ಕಿರುವಂತಹ ಒಂದು ಕಾರ್ಯಕ್ರಮ ಆಗಿರುವುದರಿಂದ ಇದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬಹುದು. ಪ್ರತ್ಯೇಕವಾಗಿ ಪತ್ರಕರ್ತ ಮಿತ್ರರಿಗೂ ನಾಯಕರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಕಾರಣ ಆ ಕಾರ್ಯಕ್ರಮದ ಬಳಿಕ ಆ ಸಂದೇಶ ನಾಡಿನೆಲ್ಲೆಡೆ ಪಸರಿಸಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಇದೆ. ಮಾಧ್ಯಮದವರು ಇದರ ಬಗ್ಗೆ ತುಂಬಾ ಸೇವೆಗಳನ್ನು ಮಾಡ್ತಾ ಇದ್ದೀರಿ, ವರದಿಗಳನ್ನು ನೀಡ್ತಾ ಇದ್ದೀರಿ. ಆ ವರದಿಗಳ ಮೂಲಕನೇ ಇವತ್ತು ಈ ಡ್ರಗ್ಸ್ ಇದೆ ಅಂತ ಗೊತ್ತಾಗಿರುವುದೇ ಮಾಧ್ಯಮದ ಮೂಲಕ. ಆದ್ದರಿಂದ ಆ ಮಾಧ್ಯಮದವರಲ್ಲಿ ಕೂಡ ವಿನಂತಿ, ನಾಡಿದ್ದು ಕಾರ್ಯಕ್ರಮಕ್ಕೆ ಬಂದು ಬಹಳ ಸ್ಪಷ್ಟವಾಗಿ, ಯಾಕಂದ್ರೆ ಕಮಿಷನರ್ ಕೂಡ ನಾವು ಮೊನ್ನೆ ಮಾತನಾಡಿದಾಗಲೂ ಕೂಡ ಅವರಲ್ಲೂ ಕೂಡ ತುಂಬಾ ಡಿಟೇಲ್ಸ್ಗಳಿವೆ, ಅದೆಲ್ಲವನ್ನು ಕೂಡ ಅವರು ವ್ಯಕ್ತವಾಗಿ ಆ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕಿದ್ದಾರೆ. ಆದ್ದರಿಂದ ಮಾಧ್ಯಮದ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಧನ್ಯವಾದಗಳು.
ಕಾನೂನು ಪಾಲಕರು, ಧರ್ಮಗುರುಗಳು, ಅದೇ ರೀತಿ ಸಾಮಾಜಿಕ ನೇತಾರರು, ಅದೇ ರೀತಿ ಪೋಷಕರು ಮನಸ್ಸು ಮಾಡಿದರೆ ನಮ್ಮ ಜಿಲ್ಲೆಯನ್ನು ಅತ್ಯಂತ ಯಶಸ್ಸಿನ ಜಿಲ್ಲೆಯಾಗಿ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾಳಿನ ಕಾರ್ಯಕ್ರಮಕ್ಕೆ ನೀವು ಅತ್ಯಂತ ಹೆಚ್ಚು ಪ್ರಚಾರವನ್ನು ಕೊಡಬೇಕು. ನೀವು ಕೂಡ ಅಲ್ಲಿ ಬರಬೇಕು ಅಂತ ಹೇಳಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.